ಗೊತ್ತಾಗ್ಲಿಲ್ಲ ನಿಮ್ಗೆ ಸಿಎಂ ಇಬ್ರಾಹಿಂ ಒಂದೇ ಆಗೋಯ್ತು, ಇಮ್ಮೂರ್ನ ಉಚ್ಚಾಟನೆ ಮಾಡ್ಬಿಟ್ಟು ದೇವೇಗೌಡರು. ನಾನು ಸಿಎಂ ಇಬ್ರಾಹಿಂ ಕರೆದೆ, ನೀನು ಹೋಗ್ಬೇಡಪ್ಪ ಅಲ್ಲಿಗೆ, ನಿನ್ನ ಇವ್ರು ಹೇಳ್ತಾರಲ್ಲ ನೀರು ಕುಡಿಸ್ಬಿಡ್ತಾರ, ಹುಷಾರಾಗಿರೋ ನಿನ್ಗೆ ಅಂತ ಹೇಳ್ದೆ. ಅವ್ನು ನನ್ನ ಮಾತು ಕೇಳಲಿಲ್ಲ. ಇದ್ದಿದ್ರೆ ಈಗ ಮಿನಿಸ್ಟರ್ ಆಗಿರೋನು ಸಿದ್ದಿ ಬಿಡಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಜೆಟ್ ಬಗ್ಗೆ ಮಾತಾಡ್ತೀನಿ. ರಾಜಕೀಯ ಸೊ ಈ ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ವಾ ಅಂತ? ರಾಷ್ಟ್ರೀಯ ಅಧ್ಯಕ್ಷರ ಮಾತು ನೀವು ಕೇಳಲಿಲ್ಲ. ನಾನು ಬಿಟ್ಟು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ನಾನೇ ಕೇಳಪ್ಪ ಇಲ್ಲಿ ಒಂದ್ ನಿಮಿಷ ನಾನು ಹೇಳಲಿಕ್ಕೆ ಏನು ಹೊರಟಿದ್ದು ಅಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರ ಮಾತನ್ನು ಕೇಳಲಿಲ್ಲ, ಈಗಲೂ ನೀವು ಹೈಕಮಾಂಡ್ ಮಾತನ್ನು ಕೇಳಬಾರ್ದು. ಈ ರಾಜ್ಯದ ಗಟ್ಟಿ ನೀವು, ಈ ರಾಜ್ಯದ ನಂಬರ್ 1. ಹಂಗಾಗಿ ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ ಬಿಸಾಕ್ಬೇಕು ನೀವು ಹೈಕಮಾಂಡ್. ನೀನು ಬಿಜೆಪಿಗೆ ನೋಡ, ವಾಜಪೇಯಿ ಮೋದಿ ಅವರಿಗೆ ಥೂ ಅಂತೇನು, ಥೂ ಅನ್ನು ನೋಡೋಣ. ವಾಜಪೇಯಿ ಅಲ್ಲ, ಮೋದಿ ಅವರಿಗೆ ಥೂ ಅಂತನ್ರಿ. ದಮ್ಮಿದ್ರೆ, ನಾನು ನಿಮ್ಗೆ ದಮ್ಮಿದ್ರೆ ಮೋದಿ ಅವ್ರ ಮಾತನ್ನ ಕೇಳಲ್ಲ. ಸರ್ ಯಾರು ನಿಮ್ಮ ಅಧ್ಯಕ್ಷ? ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್, ಒಂದ್ ನಿಮಿಷ. ನಾನು ಮೋದಿಯವರ ಭಕ್ತ, ನಾನು ಹೈಕಮಾಂಡಿನ ಭಕ್ತ, ನಾನೊಬ್ಬ ಪಾರ್ಟಿಯ ಶಿಸ್ತಿನ ಸಿಪಾಯಿ. ನಾನು ಕರ್ನಾಟಕದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮಾತು ಕೇಳಲ್ಲ ಅಂತ ಹೇಳಲ್ಲ. ನಾನು ಹೈಕಮಾಂಡ್ ಮಾತೇ ಕೇಳೋದು, ನಾನು ಪಾರ್ಟಿ ಮಾತೇ ಕೇಳೋದು. ನೀವು ಸಾಂದರ್ಭಿಕವಾಗಿ ಏನ್ ಹೇಳಿದ್ರಿ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ನಾನು ರಾಜ್ಯಾಧ್ಯಕ್ಷ ಆಗಿದ್ದೆ ಅಂತಂದ್ರಿ. ನನಗದು ಖುಷಿ. ನೀವು ಹೋಗಿ ನಿಮ್ ತನ ಉಳಿಸ್ಕೊಂಡ್ರಿ ಅಂತ. ಆ ತನ 2026ರಿಂದ 28 ತನಕ ಉಳಿಸ್ಕೊಳ್ಳಿ ಅಂತ. ಯಾವ ಹೈಕಮಾಂಡ್ ಸರ್ ನಿಮ್ ಮುಂದೆ? ನೀವು 17 ಬಜೆಟ್ ಮಂಡನೆ ಮಾಡಿದವರು ಯಾವ? ನೀವು 17 ಕೇಳ್ಬೇಕು. ನೀವು ಏನೇ ಜಾಕ್ ಹಾಕಿದ್ರು ಕೂಡ ನಾನು ಇರ್ತಲ್ಲ. ಬಹಳ ಪಾಪ ಸುನೀಲ, ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಅನ್ನ ಕಾಣಿಸುತ್ತಲ್ಲ. ಬೆಂಕಿ ಎತ್ತೀರಿ. ಮೀನ್ ತಿನ್ನೋದು ಅಶೋಕ್ ಅವ್ರಿಗೆಲ್ಲ ಕರೆಕ್ಟ್ ಗೊತ್ತಿದೆ. ಈಗ ಮಾನ್ಯ ಅಧ್ಯಕ್ಷರೇ, ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಎಲ್ಲರೂ ಕೇಳಲೇಬೇಕು, ನೀವು ಕೇಳಬೇಕು, ನಾನು ಕೇಳಬೇಕು. ಹೈಕಮಾಂಡ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕರ್ನಾಟಕದಲ್ಲಿ ನಾವಿಬ್ರು ಪರಸ್ಪರ ಮಾತುಕತೆ ಆಡ್ಕೊಂಡೆ ಪಕ್ಷ ನಡೆಸ್ತಾ ಇದ್ದದು. ದೇವೇಗೌಡರು ಜನತಾದಳ ಎಸ್ನಲ್ಲಿ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ದು ನಾನು. ಅದರಿಂದ ನಾನು ನ್ಯಾಷನಲ್ ಹೈಕಮಾಂಡಿನ ಮಾತು ಕೇಳಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾತು ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೇನೂ ಕೇಳ್ತೀನಿ, ನಾಳೆನೂ ಕೇಳ್ತೀನಿ. ನಾಳಿದ್ದು ದೇವೇಗೌಡರು ಏನ್ ಮಾಡಿದ್ರು, ಯಾಕೆ ನಾನು ಕೇಳಲಿಲ್ಲ ಅಂತಂದ್ರೆ, ಹುಬ್ಳಿನಲ್ಲಿ ಒಂದು ಸಮಾವೇಶ ಮಾಡಿದ್ರು, ಅಹಿಂದ ಸಮಾವೇಶ ಮಾಡೋದು ಹುಬ್ಳಿನಲ್ಲಿ. ಆಗ ದೇವೇಗೌಡರಿಗೆ ಹೇಳಿದೆ, ನಾನು ಅಹಿಂದ ಸಮಾವೇಶ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿದೆ. ಇಲ್ಲ ಮಾಡಕ್ ಕೂಡುದು ಅಂತ ಹೇಳಿದ್ರು. ನಾನು ಐ ವೆಂಟ್ ವಿತ್ ಅಹಿಂದ ಕಾನ್ಫರೆನ್ಸ್. ಆಗ ದೇವೇಗೌಡರು ನನ್ನನ್ನು ಎಕ್ಸ್ಪೆಲ್ ಮಾಡ್ಬಿಟ್ರು. ಆಗ ನಾನು ಅಹಿಂದ ಸಂಘಟನೆ ಮಾಡ್ಕೊಂಡು ಇದ್ದದ್ದು. ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡೆ, ಅಲ್ಲಿಂದ ಬಿಡುವುದು 2006ರಲ್ಲಿ AIPJD ನಾನು ಆಗ AIPJD ಅಂತ ಮಾಡಿದ್ದೆ, ಅಖಿಲ ಭಾರತ ಪ್ರಗತಿಪರ ಜನತಾದಳ. ಇಲ್ಲ, ಬೊಮ್ಮಾಯಿಯವರಾಗಿರ್ಲಿಲ್ಲ. ಬೊಮ್ಮಾಯಿಯವರಾದ್ಮೇಲೆ AIPJD ನಾನು ರಘುಪತಿಯವ್ರನ್ನ, ಪಾಪ ರಘುಪತಿಯವ್ರು ಇಲ್ಲ ಈಗ, ರಘುಪತಿಯವ್ರನ್ನ ಕಳಿಸಿ ಅದನ್ನು ರಿಜಿಸ್ಟರ್ ಮಾಡಿಸಿ ನಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದು. ಅದಾದ್ಮೇಲೆ ನಾನು ಕಾಂಗ್ರೆಸ್ ಸೇರುವಾಗ ಮರ್ಜ್ ಮಾಡೋದು. ನಾವು 9 ಜನ MLAಗಳಿದ್ದೋ, 9 ಜನನೂ ಕೂಡ ಮರ್ಜ್ ಆದವು ನಾವು. ಆಗ ಕಾಂಗ್ರೆಸ್ ಆದ ಅಲ್ಲಿಂದ 2006. ಆಮೇಲೆ ಕಾಂಗ್ರೆಸ್
ಇದು ಜನತಾದಳ ಎಸ್ಗೆ ರಾಜೀನಾಮೆ ಕೊಟ್ಟು MLA ಆಗಿದ್ನಲ್ಲ, ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಿಂತ್ಕೊಂಡೆ. ಬೈ ಎಲೆಕ್ಷನಲ್ಲಿ ಗೆದ್ದೆ, ಮತ್ತೆ ಕಾಂಗ್ರೆಸ್ ಆದೆ ನಾನು. ಸೊ ಅದು ಕತೆ, ಅದು ಚರಿತ್ರೆ, ಅದು ಬಿಡಿ. ಸಾಲ ಇದೆಯಲ್ಲ, ಸಾಲ ಎಲ್ಲ ರಾಜ್ಯಗಳು ಕೂಡ ಮಾಡ್ತವೆ ಸಾಲನ, ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ. ಅದರಿಂದ ಸಾಲ ಮಿತಿಯೊಳಗಡೆ ಇರಬೇಕು, ಮತ್ತೆ ಸಾಲನ ಜನಕಲ್ಯಾಣ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು, ಅಸೆಟ್ಸ್ ಕ್ರಿಯೇಷನ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಹೇಳಿದ್ದೇನೆ ಹೊರತು ನಾನು ಸಾಲ ಮಾಡಬಾರದು, ಸಾಲ ಮಾಡೋದು ತಪ್ಪು ಬಜೆಟ್ನಲ್ಲಿ ಅಂತ ಎಲ್ಲೂ ಕೂಡ ಯಾವತ್ತೂ ಕೂಡ ಹೇಳಿಲ್ಲ, ಯಾವತ್ತೂ ಕೂಡ ಹೇಳಿಲ್ಲ. ಅದರಿಂದ ನಾನು ಈ ಡೆಕ್ಕನ್ ಪತ್ರಿಕೆಯಲ್ಲಿ ಆಮೇಲೆ ಅದರಿಂದ ಗ್ಯಾರಂಟಿ ಯೋಜನೆಗಳನ್ನ ಮಾಡಿಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಸಾಲ ಜಾಸ್ತಿ ಆಯಿತು. ಗ್ಯಾರಂಟಿ ಯೋಜನೆಗಳನ್ನ ಮಾಡಿಬಿಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆಗಳಿಗೂ ನಾವು ಆದ್ಯತೆ ಕೊಡ್ತೀವಿ. ಇಲ್ಲಿವರೆಗೆ 23 ಮಾರ್ಚ್ ಕಾಣಿಸುತ್ತೆ, 23 ಮಾರ್ಚ್ 23 ಅಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,30,000 ಕೋಟಿ. ಬಹಳ ಜನ ಮಾತಾಡಿದ್ದಾರೆ, ಸಿದ್ದು ಸವದಿ ಅವರು ಮಾತಾಡಿದ್ದಾರೆ, ಆಮೇಲೆ ಸಲ್ಗರ್ ಅವರು ಮಾತಾಡಿದ್ದಾರೆ, ಬೆಲ್ಲದವರು ಮಾತಾಡಿದ್ದಾರೆ, ವಿಜೇಂದ್ರನು ಮಾತಾಡಿದ್ದಾರೆ, ಆಮೇಲೆ ಅಶೋಕ್ ಅವರು ಕೂಡ ಮಾತಾಡಿದ್ದಾರೆ. ಎಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಅಟ್ಯಾಕ್ ಮಾಡಿದ್ದಾರೆ. ಈಗಿನಿಂದಲ್ಲ, ನಾವು ಗ್ಯಾರಂಟಿ ಯೋಜನೆಗಳೆಲ್ಲ 23ರಿಂದ ಇಲ್ಲಿವರೆಗೂ ಅಟ್ಯಾಕ್ ಮಾಡುತ್ತಲೇ ಇದ್ದಾರೆ, ಆದರೂ ಫಾಲೋ ಮಾಡ್ತಾರೆ. ಬೆಂಗಳೂರಿನಲ್ಲಿ, ಮಹಾರಾಷ್ಟ್ರದಲ್ಲಿ ಏನಾಗಿದೆ ಎಂತದಪ್ಪ ಅದು, ಲಾಡ್ಕಿ ಇಲ್ಲ ಇಲ್ಲ ಇಲ್ಲ, ಅದು 1,500 ಕೊಡ್ತಿದ್ರಲ್ಲ, ಎಂತದು ಲಾಡ್ಕಿ ಇಲ್ಲಪ್ಪ, ಮುಖ್ಯಮಂತ್ರಿ ಮಾಝಿ ಲಾಡ್ಕಿ ಬಹಿನ್ ಯೋಜನಾ, ಮಹಾರಾಷ್ಟ್ರದ್ದು ಮುಖ್ಯಮಂತ್ರಿ ಮಾಝಿ ಲಾಡ್ಕಿ ಬಹಿನ್ ಯೋಜನಾ. ಇದರಲ್ಲಿ ಏನ್ ಮಾಡೋರೆ ಅಂತಂದ್ರೆ, ತಿಂಗಳಿಗೆ 1,500 ರೂಪಾಯಿ ಕೊಡೋದು. ಇದು ಏನಂತ ಕರೆಯೋದು ಇದಕ್ಕೆ, ಈ ಯೋಜನೆಗೆ? ಮಹಾರಾಷ್ಟ್ರದಲ್ಲಿ 7 ಕೋಟಿ ಜನ ಇದ್ದಾರೆ, ಅಲ್ಲ 13 ಕೋಟಿ ಜನ ಇದ್ದಾರೆ. 13 ಕೋಟಿನಲ್ಲಿ ಮಹಿಳೆಯರು 6.5 ಕೋಟಿ ಜನ ಇದ್ದಾರೆ, 6.5 ಕೋಟಿ ಜನ ಇದ್ದಾರೆ. ಅವ್ರಿಗೆಲ್ಲ 1,500 ರೂಪಾಯಿ ತಿಂಗಳಿಗೆ ಕೊಡೋದು. ಮೊದಲನೇ ವರ್ಷ 38,310 ಕೋಟಿ ಕೊಟ್ಟಿದ್ದಾರೆ. ಈಗ 2026-27ಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ 31% ಕಡಿಮೆ ಮಾಡಿಬಿಟ್ಟಿದ್ದಾರೆ. 31% ಕಡಿಮೆ ಮಾಡಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ 26,500 ಕೋಟಿ ಕೊಟ್ಟಿದ್ದಾರೆ. ಮೊದಲನೇ ವರ್ಷ 38,310. ಅದರಲ್ಲಿ ಇದ್ದಕ್ಕಿದ್ದಾಲೆ ಕಡಿಮೆ ಮಾಡಿಬಿಟ್ಟಿದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ, ಗೃಹಲಕ್ಷ್ಮಿ ಯೋಜನೆಗೆ ಖರ್ಚು ಮಾಡತಕ್ಕಂಥ ಹಣ
28,608 ಕೋಟಿ ರೂಪಾಯಿ. 25-26ರಲ್ಲೂ ಅಷ್ಟೇ ಖರ್ಚು ಮಾಡಿದ್ದೀವಿ, ಮುಂದಿನ ವರ್ಷನೂ ಕೂಡ ಅಷ್ಟೇ ಖರ್ಚು ಮಾಡ್ತೀವಿ. ಅದರಿಂದ ನಾವು ಹೋದ ಸಾರಿ ಹೋದ ಸಾರಿ 51,000 ಕೋಟಿ ಖರ್ಚು ಮಾಡಿದ್ದು. ಅಂದ್ರೆ ಈ ವರ್ಷನೂ 51,000 ಕೋಟಿನೇ ಖರ್ಚು ಮಾಡ್ತಾ ಇದ್ದೀವಿ. ಯುವ ನಿಧಿ ಬಂದ್ ಮಾಡಿಲ್ಲ. ಯಾರು ಹೇಳಿದವರು ಬಂದ್ ಮಾಡಿದ್ದಾರೆ? ಯಾರು ಹೇಳಿದವರು? ನಿಮ್ಗೆ ಹೇಳಿದವರು? ನೀವು ಓದಿಲ್ಲ, ಬಜೆಟ್ ಸರಿಯಾಗಿ ಓದ್ಕೊಂಡಿದ್ದೀರಾ? ಓದ್ಕೊಂಡಿಲ್ಲ ನೀವು. 600 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇವೆ ಸರ್. 600 ಕೋಟಿಯಲ್ಲಿ ಯುವ ನಿಧಿ ಹೆಂಗ್ ಕೊಡ್ಲಿಕ್ಕಾಗುತ್ತೆ? ಲೆಕ್ಕ ಮಾಡಿ ಸರ್ ನೀವೇ. ಈ ವರ್ಷನೂ 600 ಕೋಟಿನೇ ಇಟ್ಟಿದ್ದು. 600 ಕೋಟಿಯಲ್ಲಿ ಮುಂದಿನ ವರ್ಷನೂ 600 ಕೋಟಿನೇ ಇಟ್ಟಿದ್ದು. ಯಾರ್ಯಾರು ರಿಜಿಸ್ಟರ್, ನೀನು ರಿಜಿಸ್ಟರ್ ಆಯ್ತು, ನಿನ್ಗೂ ಕೊಡ್ತೀವಿ. ಇಲ್ಲ ಸರ್. ಸರ್ ನಾವು ಯಾರಿಗೆ ರಿಜಿಸ್ಟರ್ ಮಾಡ್ಯಾರ ಅವ್ರಿಗೆ ಕೊಡ್ರಿ, ನಮಗ್ ಕೊಡೋಣ. ಯಾರಿಗೂ ನಿಲ್ಸಿಲ್ಲ. ಯಾರು ರಿಜಿಸ್ಟರ್ ಆಗ್ಯಾರ ಯಾರಿಗೂ ನಿಲ್ಸಿಲ್ಲ ಸರ್. ಅವ್ರ ಪ್ರಕಾರ ರಿಜಿಸ್ಟರ್ ಮಾಡಿ ಸಿಕ್ಕದಿದ್ರೆ ಹೇಳಿ. ನಿಲ್ಸಿಲ್ಲ, ಯಾರಿಗೂ ನಿಲ್ಸಿಲ್ಲ. ನಾನು ಬಜೆಟ್ ಪ್ರಾಜೆಕ್ಟ್ ನಿಲ್ಸಿಲ್ಲ, ಫಿಗರ್ಸ್ ಮೇಲೆ ಯಾರಿಗೂ ನಿಲ್ಸಿಲ್ಲ. ನಾವ್ ಏನ್ ಹೇಳಿದೀವಿ ಅಂತಂದ್ರೆ, ಪಾಸ್ ಮಾಡಿದವರು 2000 ಈಗ ಮೇನಲ್ಲೋ ಏನೋ ರಿಸಲ್ಟ್ ಬರ್ತದೆ, ಮೇನಲ್ಲೋ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ ಯಾರು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅವ್ರಿಗೆ 2 ವರ್ಷ ಮಾತ್ರ ಕೊಡೋದು. ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ, ಡಿಗ್ರಿ ಹೋಲ್ಡರ್ಸ್ಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ. ಅವ್ರಿಗೆ 3,000 ಕೋಟಿ ರೂಪಾಯಿ 3,000 ರೂಪಾಯಿ ಕೊಡ್ತೀವಿ ಡಿಗ್ರಿ ಹೋಲ್ಡರ್ಸ್ಗೆ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆಲ್ರಿಗೂ ಕೊಡ್ತೀವಿ. ಆದರೆ 2 ವರ್ಷದವ್ರಿಗೆ ಮಾತ್ರ. 2 ವರ್ಷದಲ್ಲಿ ಅವ್ರು ಕೆಲಸ ತಗೊಂಡ್ರೆ ಯಾರು ಕೆಲಸ ಸಿಗುತ್ತೆ ಅವ್ರಿಗೆ ತೆಗೆದಾಕ್ತೀವಿ. ಸೊ ಇದು ಯುವ ನಿಧಿ ಪ್ರೋಗ್ರಾಮ್. ನಾವು ನಿಲ್ಸಿಲ್ಲ, ಸಿದ್ದು ಸವದಿಯವರೇ, ನಿಲ್ಸಿಲ್ಲ. ಈಗಲೂ ನೀವು ಯಾರು ರಿಜಿಸ್ಟರ್ ಮಾಡ್ಕೋತಾರೆ ಅವ್ರಿಗೆ 2 ವರ್ಷದೊಳಗಡೆ ಅಲ್ಲ, 2 ವರ್ಷದವರೆಗೆ ನಾವು ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ದೀವಿ, ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.